ಓಕೆ ಸ್ನೇಹಿತರೆ, ನಮ್ಮ ಮನೆ ಹಿಂಗೈತೆ ನೋಡ್ರಿ. ಔಟ್ ಲುಕ್ ನೋಡ್ಬೇಕಂದ್ರೆ ಹಿಂಗೈತಿ. ದಾಸವಾಳ ಗಿಡ ಹಾಕೀನಿ, ಕರ್ಬೇವಿನ ಗಿಡ ಇಲ್ಲೈತಿ, ಹಿಂಗೆ ಚಿತ್ತಪ್ಪ ಗಿಡ ಅದು ಇದು ಹಾಕಿದ್ದೀನಿ ನೋಡ್ರಿ. ಇದು ಎಂಟ್ರೆನ್ಸ್. ಈ ಕಡೆಯಿಂದ ಹೋಗಿ ಬರೋಣ ಬರ್ರಿ, ಯಾಕಂದ್ರೆ ಮತ್ತೆ ಹೊಳೆ ಬರೋದಾಗಲ್ಲ. ಅದು ಮನೆ. ಈ ಕಡೆ ಬಂದ್ರೆ ಸಟ್ರಸ್ ನೋಡ್ರಿ. ಈ ಕಡೆ ಅಂಗಡಿಗಳು ಅದಾವ ನೋಡ್ರಿ. ಇವು 3 ಸಟ್ರಸ್. ಈ ಕಡೆ ಬಾಡಿಗೆ ಕೊಡಂಗ ಇವು 3 ಸಟ್ರಸ್. ಇದು ನೋಡ್ರಿ ಎಂಟ್ರೆನ್ಸು. ಹಂಗೆ ಇಲ್ಲಿ ಸೈಡ್ಗೆ ನಾನು ಬಟ್ಟೆ ತೊಳೆಯೋ ಜಾಗ ಇದು. ಹಂಗೆ ಇಲ್ಲೇನು ಪೈಪ್ ಇರ್ತೈತಲ್ಲ ಅಲ್ಲಿ ಇದು ಮಾಡ್ತೀವಿ ನೋಡ್ರಿ. ಅಲ್ಲಿ ನಳ ಐತ್ರಿ, ಅಲ್ಲಿಂದ ಒಳಗೆ ತೊಗೊಂಡಿದ್ದೀವಿ. ಆ ಕಡೆ ಔಟ್ ಸೈಡ್ ಬಂದ್ರೆ ಅಲ್ಲೊಂದು ನಳ ಐತಿ. ಇದು ಮೇಲೆ ಸಿಂಟ್ಯಾಕ್ಸಿಗೆ ಹೋಗೋದಕ್ಕೆ ನಳ ನೋಡ್ರಿ. ಇದು ಎಂಟ್ರೆನ್ಸ್. ಇದು ಯಾವಾಗ ಡೈಲಿ ಹಾಕಿರ್ತೀವಿ ರೀ. ಇದು ಹೂವು ಡೈಲಿ ಹಾಕಿರ್ತೀವಿ, ಆರ್ಟಿಫಿಷಿಯಲು. ಹಬ್ಬ ಹುಣ್ಣಿ ಬಂದಾಗ ಅವು ಬೇರೆ ಅದಾವು. ಹಿಂಗೆ ಬಂದರೆ ಅದು ಬಾತ್ರೂಮ್ ರೀ. ಇದು ಮೇಲೆ ಹತ್ತ ಟೆರ್ಕೆಸ್. ಇವು ಇವಾಗ ಹಸಿರು ಮಾಡಿ ತುಂಬಿಡ್ಬೇಕು ರೀ, ಹುರಿದಂಥ ತೊಗರಿ. ಇಲ್ಲಿ ಬಂದ್ರೆ ಮೋಟ್ರ್, ಇಲ್ಲಿ ಮೋಟ್ರ್ ಐತ್ರಿ ಮ್ಯಾಲ ನೀರು ಹೋಗೋದಕ್ಕೆ. ಬರ್ರಿ ಒಳಗೆ ಹೋಗೋಣ. ಹಿಂಗೆ ಕೆಳಗೆ ಮ್ಯಾಟ್, ಅದು ಕೈಯಿಂದ ಮಾಡಿರುವಂಥ ಮ್ಯಾಟ್ ಹಾಕಿದ್ದೀನಿ. ಸುಮ್ಮನೆ ಹಂಗೆ ಏನು ಇದನ್ನು ಮಾಡಿಲ್ರಿ, ಯಾಕಂದ್ರೆ ನೀವು ಎಷ್ಟು ಜನ ಕೇಳ್ತಾ ಇದ್ರಿ ಹಂಗೆ ಹೆಂಗೆ ಇದ್ದಂಗೆ ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಹೇಳಿಬಿಟ್ಟು ನೋಡಿರಿ. ಈ ಕಡೆ ಬಂದ್ರೆ ಇಲ್ಲಿ ನಮ್ಮ ಅತ್ತಿದು ಬೆಡ್ಡು. ನಮ್ಮ ಅತ್ತಿ ಸದ್ಯಕ್ಕೆ ಊರಿಗೆ ಹೋಗ್ಯಾರ. ಇಲ್ಲಿ ಹಾಸಿಗೆ ಇಟ್ಟಿದ್ದೀವಿ, ನೈಟ್ ಇಲ್ಲೇ ಹಾಸ್ಕೊಂಡು ಮನ್ಕೊತೀವಿ ನಾವು. ಅಲ್ಲಿ ಬಂದ್ರೆ ಸೋಫಾ ಹಾಕಿದ್ವಿ, ಮಗ ಮನ್ಕೊಂಡಾನ. ಇಲ್ಲಿ ಬಂದ್ರೆ ನಮ್ಮ ಅಜ್ಜಿ ತಾತಂದು ಫೋಟೋ ನೋಡ್ರಿ. ಈ ಥರ ಹೆಲ್ಮೆಟ್ ಇಟ್ಟಿದ್ದೀನಿ. ಸುಮ್ಮ ಹೆಂಗೈತಿ ಹಂಗೆ ತೋರಿಸ್ತೀನಿ ರೀ. ಏನು ಇದನ್ನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾನು ಕೈ ಪುರ್ಸತ್ತಿಗಿಲ್ಲ ರೀ ನನಗೆ. ಯಾಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಹೋಗೋದು ಬರೋದು ಜವಾಬ್ದಾರಿಗಳು ಜಾಸ್ತಿ ಅದಾವೆ ರೀ. ಹೀಗಾಗಿ ಎಲ್ಲ ಕಡೆ ನಿಭಾಯಿಸ್ಕೋಬೇಕು. ಇಲ್ಲಿ ಬಂದ್ರೆ ನಾನು ಬಟ್ಟೆ ಹೊಲೆ ಟೈಲರಿಂಗ್ದು ಎಲ್ಲ ಇಟ್ಟಿದ್ದೀನಿ. ಇದು ಇಷ್ಟು ನಾನು ಟೈಲರಿಂಗ್ ಚಾಕ. ಅಲ್ಲಿ ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಕೊಡೋ ಅದಾವು, ಇನ್ನು ಹುಗ್ಸೋದು ಹಾಕಬೇಕು ನೋಡಿರಿ. ಹಿಂಗೈತಿ. ಇದು ವಾಲ್ ಡಿಸೈನ್ ಮಾಡಿರುವಂಥದ್ದು ವಾಲು. ನಾವು ಟಿ ವಿ ಬಂದಿಟ್ಬಿಟ್ಟಿವ್ರಿ. ನಾವು ಟಿ ವಿ ಆಫ್ ಮಾಡಿ 2 ವರ್ಷ ಆಯಿತು. ಅಲ್ಲಿ ಬಸವೇಶ್ವರಂದು ಫೋಟೋ ಹಾಕಿದ್ದೀವಿ. ಶೋಕೇಸಿಗಿನ್ನೂ ರೆಡಿ ಮಾಡಿಲ್ಲ. ನಾ ಅವಾಗ ಹೇಳಿದೆ ಮನೆ ಓಪ್ನಿಂಗ್ದಾಗೆ, ಓಪ್ನಿಂಗ್ ಹಾಕಿನ ಮುಂಚೆ ಅದಿಷ್ಟು ರೆಡಿ ಮಾಡ್ಸನ್ರಿ ಅಂಥೇಳಿ. ನಮ್ಮ ಯಜಮಾನ್ರು ಟೈಮ್ ಇಲ್ಲ ಮುಂದೆ ಮಾಡ್ಸಂತೋ ಸಾವಕಾಶ ಅಂತಂದರು. ಇನ್ನೂ ಆದ್ರೂ ಮಾಡ್ಸೋದಾಗಿಲ್ಲ. ಇವು ಬಂದು ನನ್ನ ಫೋಟೋ ನೋಡಿ, ನಂದು ಯಜಮಾನ್ರದ್ದು ಫೋಟೋ. ಇವು ಯಾವಾಗಂದ್ರೆ ಮದುವೆ ಆಗಿ ಒಂದು 6 ತಿಂಗಳದಾಗ ತೆಗೆಸ್ಕೊಂಡಂಥ ಫೋಟೋ. ಆವಾಗ ನೋಡಿರಿ ಹೆಂಗಿದ್ವಿ ನಾವು, ತೆಳ್ಳಗಿದ್ದೀನಿ ರೀ ಅವಾಗ. ಈ ಥರ. ಈ ಕಡೆ ಬಂದರೆ ಗಡಿಯಾರ ಹಾಕಿದ್ದೀನಿ. ಇದು ಬಾಗಿಲು. ಸೂರ್ಯನ ದಿಕ್ಕಿಗೆ ಮನೆ ಐತ್ರಿ, ಸೂರ್ಯನ ದಿಕ್ಕಿಗಿರೋದು ಬಾಗಿಲು. ಬರ್ರಿ ಹಿಂಗೆ ಒಳಗೆ ಹೋಗೋಣ. ಇದು ಹಾಲ್ ಆಯಿತು. ಇದಿಷ್ಟು ಹಾಲು ನೋಡ್ರಿ. ಇದೇನೈತಲ್ಲ ಇದಿಷ್ಟು ಹಾಲ್ ಆಯಿತು. ಇವಾಗ ಹಿಂಗೆ ಬಂದರೆ ಇದು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ವಿ. ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದೀವಿ ರೀ. ಇದು ಆಮೇಲೆ ದೇವ್ರ ಕೊಲಿ ಅಂತೇಳಿ ದೇವ್ರಿಗೆ ಸಪ್ರೇಟ್ ಮಾಡಬೇಕು. ಅಡುಗೆ ಮನೆಯಾಗ ದೇವ್ರು ಕುಂದ್ರಕ್ಕಾಗಂಗಿಲ್ಲ, ದೇವ್ರದು ಕುಂದ್ರಿಸ್ಬಾರ್ದು, ಸಪ್ರೇಟೇ ಬೇಕಂತ ಹೇಳಿಬಿಟ್ಟು ಇದು ಸಪ್ರೇಟ್ ಮಾಡಿದ್ದೇವೆ ನೋಡಿರಿ. ಪೂಜೆ ಇಲ್ಲರಿ, ಇನ್ನೂ ಪೂಜೆ ಮಾಡಬೇಕು. ಯಾಕಂದ್ರೆ ಇವಾಗ 12 ಗಂಟೆ ಮೀರಿ ಬಿಟ್ಟೈತ್ರಿ. 12 ಗಂಟೆ ಮ್ಯಾಲೆ ಪೂಜೆ ಮಾಡಿದ್ರೆ ಅದು ಇದು ಅನ್ಸಂಗಿಲ್ಲ, ಮಧ್ಯಾಹ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮಗನಿಗೆ ಹಚ್ತೇನೆ ರೀ ಸಂಜೆಗೆ. ಮತ್ತು ಹೊಳ್ಳಿ ಮಗ ಸ್ನಾನ ಮಾಡಲ್ಲಕ್ಕ, ಯಾಕಂದ್ರೆ ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದೆ ಸ್ನೇಹಿತರೆ, ನಾನು ಮಾಡೋ ಹಾಗಿಲ್ಲ. ಹಾಗಾಗಿ ಮಗನಿಗೆ ಸಂಜೆ ಮುಂದೆ ಜಾಕ ಮಾಡಿಸಿ ಪೂಜೆ ಮಾಡೋಕೆ ಹಚ್ತೀನಿ ನೋಡಿರಿ. ಇದು ನಮ್ಮ ಜಗಲಿ ಹಿಂಗೈತಿ. ಇದನ್ನು ದೇವ್ರ ಕೊಲಿ ಸಪ್ರೇಟ್ ಇದೊಂದು ಗಾಡಿ ತಂದು ಇದು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದೆವು. ಇಲ್ಲ ದೇವ್ರದ್ದು ಸಪ್ರೇಟೇ ಆಗ್ಬೇಕು ಜಗಲಿ, ಅಡುಗೆ ಮನೆ ನಡೆಯಂಗಿಲ್ಲ ಅಂದದಕ್ಕೆ ಮತ್ತು ಇದೊಂದು ಸ್ವಲ್ಪ ಪಾರ್ಟಿಷನ್ ತಂದು ಇಲ್ಲೇ ದೇವ್ರ ಜಗಲಿ ಮಾಡ್ಕೊಂಡಿದ್ವಿ. ಇದು ಈಶಾನ್ಯ ದಿಕ್ಕಿಗೆ ನೋಡಿರಿ ಜಗಲಿ ಬಂದದ್ದು. ಇದು ಇಲ್ಲಿ ಜೋಳ ಇಟ್ಟಿದ್ದೀವಿ ರೀ. ನಮಗೆ ಜೋಳ ಅಂತೂ ಸ್ಟಾಕ್ ಇರಲೇಬೇಕು. ಜೋಳ ಕೆಳಗಿಂದು ರೇಷನ್ದಾಗ ಕೊಟ್ಟಂಥ ಜೋಳ, ಮೇಲಿನೂ ಚಲೋ ಜೋಳ. ಈಗ ಆಚೆ ವರ್ಷ ತೊಗೊಂಡಿದ್ದೇವೆ ರೀ, 1 ಕ್ವಿಂಟಲ್ ಜೋಳ ತೊಗೊಂಡಿದ್ವಿ. ಈಗ ಅಷ್ಟು ಉಳ್ದವು ಚಲೋ ಜೋಳ, ಏಕರಾಶಿ ಜೋಳ, ಜಮಖಂಡಿ ಜೋಳ. ಇದು ಮ್ಯಾಗಿದ್ದದ್ದು ರೇಷನ್ ಅಕ್ಕಿ, ಅದ್ರೊಳಗೆ ಪ್ಯಾಕೆಟ್ ಅಕ್ಕಿ ಅದಾವು. ಇದು ಮಂಡಳ ಚೀಲ ರೀ. ನಮ್ಗೆ ಒಂದೊಂದು ಚೀಲ ಮಂಡಳ ಆಗ್ಬೇಕು ನೋಡಿರಿ. ಅಂದ್ರೆ ಒಂದು 2 ತಿಂಗಳು ಸೇರಿ ಹೋಗುತ್ತೆ ಒಂದೊಂದು ಚೀಲ ಮಂಡಳ. ಅದಿದ್ರೆ ಹರಳು ಉಪ್ಪು ರೀ. ಅದು ಬಕೆಟ್ನೊಳಗೆ ತುಂಬಿಟ್ಟಿನಿ. ಈ ಕಡೆ ಬಂದ್ರೆ ಇವೆಲ್ಲ ಅಲ್ಲಿದೆಲ್ಲ ಇಟ್ಟಿನಿ, ಏನಿದೆ ಅನ್ಕೊಬೇಡ್ರಿ. ಇವೆಲ್ಲ ಸಾಬೂನುಗಳು, ಸಾಬೂನು ಪೌಡ್ರು, ಇವೆಲ್ಲ ಕ್ಲಿಪ್ಸು, ಇವೆಲ್ಲ ಬಟ್ಟೆ ತೊಳೆದಕ್ಕೆ ಏನು ಬೇಕೋ ಅದೇ ಇಟ್ಟಿದ್ದೀನಿ. ಅಲ್ಲಿ ಕನ್ನಡಿ ಅದು ಇಟ್ಟಿದ್ದೀನಿ. ಮ್ಯಾಗ ಏನೈತಿ ಅದೆಲ್ಲ ಆ ಥರ ಇಟ್ಟಿದ್ದೀನಿ. ಸುಮ್ಮನೆ ಹೆಂಗಂದ್ರೆ ಹಂಗೆ ವಿಡಿಯೋ ಮಾಡಕತ್ತೀನಿ, ಏನು ಅನ್ಕೋಬೇಡ್ರಿ.
ನೋಡಿರಿ ಇದು ಚಲೋ ಅಕ್ಕಿ ಹಾಕಿಟ್ಟಿದ್ದೇನೆ ರೀ, ಪ್ಯಾಕೆಟ್ ಅಕ್ಕಿ ಟಾಕಿ ಒಳಗೆ ಹಾಕಿ ಇಲ್ಲಿ ಇಡ್ತಿದ್ದೆ ನಾನು. ಈಗ ಖಾಲಿ ಆಗ್ಯಾವ ರೀ, ಪ್ಯಾಕೆಟ್ ಅಕ್ಕಿ ಖಾಲಿ ಆಗ್ಯಾವು. ಹೀಗಾಗಿ ಅದನ್ನು ತಿಕ್ಕಿ ತೊಳಿಬೇಕಂತ ಇಟ್ಟಿನಿ. ಇದು ಹಿಟ್ಟು ಐತ್ರಿ ಇದು. ಹಂಗೆ ಇದು ಬಂದ್ರೆ ಬಾತ್ರೂಮು, ಇನ್ನು ಬಟ್ಟೆ ತೊಳಿಬೇಕ್ರಿ, ಬಟ್ಟೆ ಅದಾವ. ಇದು ಬಾತ್ರೂಮ್ ನೋಡಿರಿ, ಈ ಥರ ಐತಿ. ಇದು ಯಾವಾಗಲೂ ಇಷ್ಟು ಕರೆಕ್ಟಾಗಿ ಎಳೆದು ಬಿಟ್ಟಿರ್ತೀನಿ. ಇದಿಷ್ಟು ಈ ಕಡೆ ಬಂದ್ರೆ ಇಲ್ಲೊಂದು ಬಾಗ್ಲ ಬಿಟ್ಟಿದ್ದೀವಿ ರೀ. ಹಿಂಗೆ ಬಂದ್ರೆ ಇದು ಇಷ್ಟು ಕುಲ್ಲ ಸುತ್ತ 2 ಫೀಟ್ ಜಾಗ ಬಿಟ್ಟಾರ್ರಿ ಯಜಮಾನ್ರು. ಆ ಕಡೆ ಮತ್ತು ಹಿಂದ್ಗಡೆ ಬರೋದು, ಆ ಕಡೆ ಅಂಗಡಿಗೆ ಬರೋಂಗೆ ಜಾಗ ಸ್ಪೇಸ್ ಐತಲ್ಲ. ಇದು ನೋಡಿರಿ ಬೆಡ್ರೂಮ್. ಇದು ಸಣ್ಣ ಚಿಕ್ಕದಾಗಿ ಬೆಡ್ರೂಮ್ ರೀ. ನೋಡಿರಿ ಇದು ಕಿಟಕಿ. ಇಲ್ಲೊಂದು ಫ್ರಿಜ್ ಇಟ್ಟಿದ್ದೀನಿ. ಅಲ್ಲೇನೈತಿ ಎಕ್ಸ್ಟ್ರಾ ಹಾಸಿಗೆ ದಿಂಬುಗಳು ಅಲ್ಲಿ ಸೈಡ್ಗೆ ಇಟ್ಟಿದ್ದೀವಿ. ಅವೇನು ಬಕೆಟ್ ಕಾಣ್ತಾವಲ್ಲ ಅದ್ರೊಳಗೆ, ಒಂದು ಬಕೆಟ್ನೊಳಗೆ ಕಾಜಿನೂ ಫುಲ್ ಕಾಜಿನೂ ಸಾಮಾನುಗಳು ಅದಾವೆ ರೀ. ಎಲ್ಲ ಗ್ಲಾಸು ಬಟ್ಲು ಅವೆಲ್ಲ ಶೋಕೇಸ್ತಾವೆ ನಾವು. ಆ ಒಂದು ಕಡೆಗೆ ಏನೈತಿ ಇನ್ನಷ್ಟು ಸ್ಟೀಲಿನ ಡಬ್ಬ ಅದಾವೆ ರೀ. ಹಂಗೆ ಇಲ್ಲಿ ಬಂದ್ರೆ ಅದೇನು ಕೆಳಗೊಂದು ಬಾಕ್ಸ್ ಕಾಣ್ತೈತಿಲ್ಲ ರೀ, ಅದ್ರ ತುಂಬ ಸ್ಟೀಲಿನ ಸಾಮಾನುಗಳು ತುಂಬಿಟ್ಟಿದ್ದೀನಿ. ಅದು ಇನ್ನೂ ಒಂದು ಎಕ್ಸ್ಟ್ರಾ ಮಿಕ್ಸಿ, ಅದು ಒಂದು ದಿಂಬು ಐತ್ರಿ. ಅದಂತೂ ನಂದು ವ್ಯಾನಿಟಿ ಬ್ಯಾಗು. ಇವು ವೇಸ್ಟ್ ಬಟ್ಟೆಗಳು ಅದಾವೆ ರೀ. ಯಜಮಾನ್ರು ನಾಳೆ ಬಣ್ಣದಾಗ ಯಾವಾಗಾರ ಬರ್ತಾವಂತೆ. ಇವು ಸೈಡಿಗೆ ಎತ್ತಿಟ್ಟೈತಿ. ಹಂಗೆ ಮ್ಯಾಗ ಬಂದ್ರೆ ಅಲ್ಲಿ ಫುಲ್ ದೊಡ್ಡದು ಈಗೇನು ಬಾತ್ರೂಮ್ ಐತಲ್ಲ ರೀ, ಅದ್ರ ಮೇಲೆ ಫುಲ್ ಸ್ಪೇಸ್ ಐತಿ. ಅದ್ರೊಳಗೆ ಸಿಕ್ಕಾಪಟ್ಟೆ ಸಾಮಾನು ಒತ್ತಿ ಬಿಟ್ಟಿದ್ದೀನಿ. ಇನ್ನು ಒಳಗೆ ಹೋಗಿ ಕಾಣುತ್ತಾ ಇಲ್ಲ. ಕಾಣುತ್ತೇನ್ರಿ ಒಳಗೆ ತೊಟ್ಲ, ನನ್ನ ಮಕ್ಕಳು ಆಟ ಆಡಿದಂಥ ತೊಟ್ಲ, ಆಮೇಲೆ ಇನ್ನಿಷ್ಟು ಸ್ಟಾಕ್ ಇದ್ದಂಥ ಹಾಸಿಗೆಗಳು, ಆಮೇಲೆ ಇದು ಕ್ಯೂರಿಫೈ ಫಿಲ್ಟರ್ ಮಷಿನ್ದು. ಆಮೇಲೆ ಈ ಕಡೆ ಬಂದ್ರೆ ಸೂಟ್ ಕೇಸ್, ನಮ್ಮ ಮದುವೆ ಕೊಟ್ಟಿರುವಂಥ ಸೂಟ್ ಕೇಸು, ಇವೆಲ್ಲ ಶೋಕೇಸ್ ಸಾಮಾನು, ಗ್ಲಾಸ್ಗಳು ಅದಾವು. ಅವೆಲ್ಲ ಒಳಗೆ ಒತ್ತಿ ಬಿಟ್ಟಿದ್ದೀನಿ ಆ ಕಡೆ. ಹಂಗೆ ಹಿಂಗೆ ಬಂದ್ರೆ ಇಲ್ಲಿ ನೋಡಿರಿ ಇವು ಡಬ್ಬಗಳು 4 ಡಬ್ಬ ಕಾಣ್ತಾವಲ್ಲ. ಇದ್ರೊಳಗೆ ಒಂದೊಂದು ಡಬ್ಬದೊಳಗೆ 8 ಅದಾವೆ ರೀ. ಒಂದು ಡಬ್ಬದೊಳಗೆ 8 ಹಾಕಿಬಿಟ್ಟಿದ್ದೀನಿ. ಅಷ್ಟೇ ಎಲ್ಲ ತೆಗೆದೀನಿ. ಒಳ್ಳೆ ಫುಲ್ ಇಟ್ಟಿದ್ದೀನಿ ರೀ. ಒಂದ್ರ ಮ್ಯಾಗ ಒಂದು ಒಟ್ಟು ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಧೂಳ ಬರೋದಕ್ಕೆ, ನನಗೆ ತೊಳೆಯೋದಾಗಲಾರ್ದಕ್ಕೆ ಇದನ್ನೆಲ್ಲ ಬ್ಯಾಡ್, ಇದು ನನ್ನಿಂದ ಇದು ಮ್ಯಾಗ ಮಾಡಿದ್ರೆ ಮಣಿಲಾರ್ದು ಅಂತ ಹೇಳ್ಬಿಟ್ಟು ಒಂದ್ರಾಗ ಒಂದು ಹಾಕಿ ಅಷ್ಟು ಇಟ್ಬಿಟ್ಟಿದ್ದೀನಿ. ಹಿಂಗೆ ಬಂದ್ರೆ ನಮ್ಮ ಮದುವೆ ಕೊಟ್ಟಿರುವಂಥ ಹಾಂಡೆ, ಮಜ್ಜಿಗುಂಡೆ, ಮದುವೆ ಕೊಟ್ಟಿರುವಂಥ ಸಾಮಾನುಗಳು ಭಾಳ ಅದಾವೆ ರೀ. ಏನೋ ಒಳಗೆ ತೆಗೆದಿಟ್ಟಿನಿ. ಈ ಕಡೆ ಏನು ಗ್ಯಾಪ್ ಐತಲ್ರಿ, ಇಲ್ಲಿ ಸಿಕ್ಕಾಪಟ್ಟಿ ಮದುವೆ ಕೊಟ್ಟಿರೋಂಥ ಬಕೆಟು ಅವು ಇವು ಎಲ್ಲ ಒಳಗೆ ಭಾಳ ಹಾಕಿಬಿಟ್ಟಿದ್ದೀನಿ. ನಮ್ಮ ಅಭಿ ಬಂದಂದ್ರೆ ಅಲ್ಲಿ ಹತ್ತಾನೆ. ನಮ್ಮ ಆಕಾಶ ಹತ್ತಲ್ರಿ, ಆಕಾಶ ಅಂಜಿ ಬಡ್ಕೊತಾನೆ. ಅಭಿ ಬಂದಂದ್ರೆ ಹತ್ತಾನ. ಒಂದು ಸರಿ ಅವ ಬಂದೊಳಗೆ ತೋರಿಸ್ತೀನಿ ಅಂತ ಅಲ್ಲಿ ಏನೇನು ಇಟ್ಟಿನಿ ಅನ್ನೋದನ್ನ. ಇದ್ರೊಳಗೆ ಕಾಸಿನ ಸಾಮಾನು ಅಂತ ಹೇಳಿದ್ನಲ್ಲ, ಇವುದ್ರೊಳಗೆ ಏನು ಇಟ್ರಿ ತೋರಿಸ್ರಿ ಅನ್ನೋದು ನಿಮ್ಗೆ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಇತ್ತಂದ್ರೆ ಕಮೆಂಟ್ ಹಾಕಿರಿ. ಅದ್ರೊಳಗೆ ಇರುವಂಥ ಗ್ಲಾಸ್ಗಳು ಏನೇನು ಶೋ ಇದದಾವು ಅವೆಲ್ಲ ನಿಮಗೆ ತೋರಿಸ್ತೀನಿ ಅಂತ. ಓಕೆನಾ? ಇಷ್ಟು ಐತೆ ನೋಡಿರಿ ನಮ್ಮ ಮನೆದು. ಇಷ್ಟು ಎಲ್ಲ ಇಸ್ತ್ರಿ ಮಾಡ್ಬೇಕ್ರಿ. ಈಗ ಸಂಜೆ ಕುಂತ್ಕೊಂಡು ಇಷ್ಟು ಎಲ್ಲ ಇಸ್ತ್ರಿ ಮಾಡಬೇಕು. ಓ ಬರ್ರಿ, ಇವೇನೈತಿ ಬಂತಾರೆ ಯಾರೊಬ್ರು. ಆ ಮ್ಯಾಗಿಂದು ನಾನು ಬಟ್ಟೆ ಇಟ್ಟಂಥ ಸ್ಟೆಪ್ಸು, ಕೆಳಗಿನೂ ಯಜಮಾನ್ರು, ಈ ಸೈಡ್ ಇದ್ದಂಥ ಬಟ್ಟೆಗಳು ಮಗನು ಟೀ ಶರ್ಟು, ಹಾಫ್ ಪ್ಯಾಂಟು, ಇವೆಲ್ಲ ಇನ್ನರ್ ವೇರು, ಇವೆಲ್ಲ ಇರಿಷ್ಟು ಅದಾವಲ್ಲ, ಇವು ಸದ್ದ ಇಸ್ತ್ರಿ ಮಾಡ್ಬೇಕು ರೀ. ಇಸ್ತ್ರಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ರೀ. ಅದಕ್ಕೆ ಹೆಂಗೈತಿ ಹಂಗೆ ತೋರಿಸ್ತೀನಿ. ಈ ಸೈಡ್ ಬಂದ್ರೆ ಬೆಡ್ರೂಮ್. ಬರ್ರಿ ಅಡುಗೆ ಮನೆ ನೋಡಿರಿ. ಬರ್ರಿ ಒಳಗೆ ಬರ್ರಿ. ಅಡುಗೆ ಮನೆ ರೀ. ಇವಾಗ ಇಷ್ಟು ಎಲ್ಲ ಪಾತ್ರೆ ಅದಕ್ಕೆ ತೊಳೆದ್ನೆಲ್ಲ ಅವಿಷ್ಟು ಎಲ್ಲ ಹಂಗೆ ಇಟ್ಟಿದ್ದೀನಿ ನೋಡಿರಿ. ಇವು ಡಬ್ಬ ಮ್ಯಾಗಿನೂ ಭಾಳ ಧೂಳ ಕುಂತ್ಬಿಟ್ಟಿದ್ವು ರೀ. ಎಲ್ಲಂದ್ರೆ ಅಲ್ಲಿ ಕಲಾಟಿ ಮ್ಯಾಗ ಇಟ್ಟಿದ್ದೆ. ಅದು ತೆಗೆದು ಇವು ಮ್ಯಾಗಿನವೆಲ್ಲ ಒರೆಸಿಟ್ಟಿದ್ದೀನಿ. ಒಂದ್ರದ ಶಾವಿಗೆ ಒಂದ್ರದ ಕುರುಡಿಗೆದಾವು. ಗ್ಯಾಸ್ ಅವು ರೊಟ್ಟಿ ನೋಡಿರಿ, ಅವು ಯಜಮಾನ್ರು ತಂದಂಥ ರೊಟ್ಟಿಗಳು ಅಷ್ಟು ಅಭಿ ಕಟ್ಟಿ ಅಷ್ಟು ಉಳ್ದವು. ಮ್ಯಾಗಿದ್ದು ನಾ ಮಾಡಿದ್ವು. ಈ ಥರ ಇಟ್ಟಿನಿ ನೋಡಿರಿ. ಅಲ್ಲಿದಲ್ಲೇ ಹಂಗೆ ಇಟ್ಟಿನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಒಟ್ಟು ನೀವು ಮಾಡಂತ ಅರ್ಜೆಂಟ್ ಮಾಡಿದ್ರಲ್ಲ, ಅದಕ್ಕಾಗಿ ಮಾಡಕತ್ತೀನಿ ನೋಡಿರಿ. ಇವು ಕುರ್ದೊಳಗೆ ಬುಟ್ಟಿಗಳು, ಪರಾತ, ಆಮೇಲೆ ಬೊಗಣಿಗಳು, ಆಮೇಲೆ ಅವು ಬುಟ್ಟಿ ಪರಾತ. ಹಂಗೆ ಬಂದ್ರೆ ಅದು ಒಂದು 10.5 ಲೀಟ್ರ್ ಕುಕ್ಕರು, ಅದು ಒಂದು ಕೂಡ ಹಿಡಿಯೋದು ಗುಂಡೆ, ಅದು ಅವು ಕುರ್ದೊಳಗೆ ಒಂದು ಬೊಗಣಿಗಳು 6 ಬೊಗಣಿ ಅದಾವ್ರಿ ಅದ್ರೊಳಗೆ. ಇವು ಪರಾತಗಳು ಇಷ್ಟೆಲ್ಲ ಐತೆ ನೋಡಿರಿ. ಇರ್ಬೇಕು ಇವೆಲ್ಲ ಸಂಸಾರ ಅಂದ್ರೊಳಗೆ. ಇದು ಶೆಲ್ಪ್, ಮದುವೆ ಕಟ್ಟಂಥ ಶೆಲ್ಪ್. ಅಲ್ಲೆಲ್ಲ ಬಾಣಲೆಗಳು ಹಾಕಿನಿ. ಏನು ಅನ್ಕೋಬೇಡ್ರಿ. ಇಷ್ಟ ಐತೆ ನೋಡಿರಿ ನಮ್ಮ ಮನೆದು. ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕ್ರಿ. ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಓಕೆ ಸ್ನೇಹಿತರೆ, ಇದು ನಮ್ಮ ಮನೆಯ ಮೇನ್ ಡೋರು. ಗಣೇಶನ ಚಿತ್ರ ಇದೆ, ಗಣೇಶನ ಕೆತ್ತನೆ ಇದೆ. ನಾವು ಪೂಜೆ ಮಾಡಬೇಕಾದ್ರೆ ದಿನಾಲು ಗಣೇಶನ ಹಣೆಗೆ ವಿಭೂತಿ ಹಚ್ಚೋದು ನಮ್ಮ ಧರ್ಮ. ಪೂಜೆ ಮಾಡ್ತೀವಿ ರೀ ಅದು ಕೂಡ. ಅದಕ್ಕೆ ಸ್ವಲ್ಪ ಬೆಳಗಾಗೈತೆ ಅಲ್ಲಿ. ಓಕೆ ಸ್ನೇಹಿತರೆ, ಇನ್ನೂ ವಿಡಿಯೋ ಮಾಡ್ತಾಯಿದ್ದೆ, ಇನ್ನೂ ಮಾಡೋದ್ರಲ್ಲೇ ಇದ್ದೆ ವಿಡಿಯೋ. ಯಾರೋ ಒಬ್ಬರು ಬಂದರು, ಹಿಂಗೆ ನೋಡ್ರಿ ಬಂದು ಮಾತು ಹಚ್ಕೊಂಡು ಕುಂತರು. ಹಾಗಾಗಿ ಮಾತಾಡ್ತಾ ಕುಂತೆ.
ಸಾರಿ ಸ್ನೇಹಿತರೆ, ಸ್ವಲ್ಪ ಅವಸರಾಗಿರ್ಬೋದು ವಿಡಿಯೋ. ಯಾಕಂದ್ರೆ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಬೆಡ್ರೂಮ್ ಮುಗಿಸಿ ಅಡುಗೆ ಮನೆಗೆ ಬರೋ ಟೈಮಲ್ಲೇ ಬಂದ್ರು ಅವರು. ಹೀಗಾಗಿ ಅವ್ರ ಜೊತೆ ಮಾತಾಡ್ತಾ ಕುಂದ್ರಬೇಕಾಗತ್ತೆ ರೀ. ಯಾರೇ ಬಂದ್ರಂದ್ರೆ ಅದನ್ನ ಅಲ್ಲೇ ಬಿಡಬೇಕಾಗತ್ತೆ, ಕುಂದ್ರಬೇಕಾಗತ್ತೆ. ಏನಿದು ಬಿಟ್ಟನೆ ಅಂದ್ರೆ ಇಲ್ಲಿಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಅವಸರಲ್ಲೇ ಕಂಪ್ಲೀಟ್ ಮಾಡಿದೆ. ಸಾರಿ ಸ್ನೇಹಿತರೆ. ಇಷ್ಟಿತ್ತು ಇವತ್ತು ನಮ್ಮ ಮನೆಯ ವಿಡಿಯೋ, ಹೋಮ್ ಟೂರ್ ವಿಡಿಯೋ. ಹೆಂಗೆ ಅನ್ನಿಸ್ತು?